ಜನಮಂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಹಲವು ಬಣಗಳು ಇರುವಂಥದ್ದು ನಿಜ. ಹಿಂದೆ ಹಲವು ಬಾರಿ ನಾನು ಹೇಳಿದ್ದೀನಿ. ಆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹಲವು ಬಾರಿ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ಮಾಡಿದ್ರು ಕೂಡ ಅದು ಯಶಸ್ಸು ಆಗಲಿಲ್ಲ. ಅದರಲ್ಲೂ ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರು ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸ್ತಾರೆ. ಆದರೆ ಅವರು ದೆಹಲಿಯ ಫ್ಲೈಟ್ ಹತ್ತಿದ ತಕ್ಷಣ ಇಲ್ಲಿ ಬಣ ಪಾಲಿಟಿಕ್ಸ್ ಚುರುಕಾಗುತ್ತೆ. ಅಂಥದ್ದೇ ಬೆಳವಣಿಗೆ ಈಗ ಮತ್ತೊಮ್ಮೆ ಆಗಿದೆ. ಈ ನಡುವೆ ಧರ್ಮೇಂದ್ರ ಪ್ರಧಾನ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದರು. ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರಿಗೆ ಹಲವು ಟಾಸ್ಕ್ಗಳನ್ನು ಕೊಟ್ಟಿದ್ರು. ಇದರ ಜೊತೆಗೆ ರೆಬಲ್ಸ್ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಹಾಗಾದರೆ ಏನಾದರೂ ಇನ್ಸೈಡ್ ಸ್ಟೋರಿ ಅನ್ನೋದನ್ನು ಈ ಎಪಿಸೋಡಲ್ಲಿ ಕೊಡ್ತಾ ಇದ್ವಿ ನೋಡಿ. ಅಶೋಕ್ ವಿಜೇಂದ್ರಗೆ ಧರ್ಮೇಂದ್ರ ಪ್ರಧಾನ್ ಟಾಸ್ಕ್. ರಾಜ್ಯದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಆಗಿರೋದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥದ್ದನ್ನು ಸ್ವತಃ ಕಾಂಗ್ರೆಸ್ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಜೊತೆಗೆ ಧರ್ಮದ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ, ಕಾನೂನು ಸುವ್ಯವಸ್ಥೆ ವಿಚಾರಗಳಲ್ಲಿ ಪ್ರತಿ ವಾರಕ್ಕೊಂದರಂತೆ ರಾಜ್ಯ ಸರ್ಕಾರ ವಿಪಕ್ಷಗಳಿಗೆ ಅಸ್ತ್ರಗಳ ಮೇಲೆ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಅಂತಹ ಅಸ್ತ್ರಗಳನ್ನು ಯಶಸ್ವಿಯಾಗಿ BJP ನಾಯಕರುಗಳು ಬಳಸ್ಕೊಂಡ್ರ? ಅಧಿಕೃತ ವಿರೋಧ ಪಕ್ಷವಾಗಿ BJP ಯಾವ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ಕಿವಿ ಹಿಂಡಬೇಕಾಗಿತ್ತು? ಇವೆಲ್ಲ ಪ್ರಶ್ನೆಗಳು ಈಗ ರಾಜ್ಯ BJPಯಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಯಾಕಂತೇಳಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗ BJPಯವರು ಭಾಳಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಅದರಲ್ಲೂ ಕಾಂಗ್ರೆಸ್ ಮತ್ತು BJPಗೆ ಕಂಪೇರ್ ಮಾಡಿದ್ದೆ ಆದರೆ ವಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ಗಿಂತಲೂ ಕೂಡ ಹೆಚ್ಚು ಆ್ಯಕ್ಟಿವ್ ಆಗಿರೋದು BJP ನಾಯಕರುಗಳು. ಆದರೆ ರಾಜ್ಯ BJP ಪರಿಸ್ಥಿತಿ ಇವತ್ತು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತೇಳಿದ್ರೆ ರಾಜ್ಯ BJPಯಲ್ಲಿ ಪ್ರತಿದಿನವೂ ಕೂಡ ಬಣಗಳದ್ದೇ ಸದ್ದು. ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಅಶೋಕ್ ಬಣ, ಮತ್ತೊಂದು ಕಡೆ ಸುನಿಲ್ ಕುಮಾರ್ ಬಣ. ಇದರೆಲ್ಲರ ಹೊರತುಪಡಿಸಿ ಜಿಲ್ಲೆಗೊಂದು ಬಣದಂತೆ ಸೃಷ್ಟಿ ಆಗಿದ್ದಾವೆ. ಈ ಬಣ ಪೊಲಿಟಿಕ್ಸ್ಗೆ ಬ್ರೇಕ್ ಆಗದೆ ಹೋದರೆ ರಾಜ್ಯ BJPಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನೆಯನ್ನು ಮಾಡಿದರು. ಹೀಗಾಗಿ ಪದೇ ಪದೇ BJPಯ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಜ್ಯದ BJP ನಾಯಕರನ್ನು ಕೂರಿಸಿ ಮಾತನಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವೇ 2 ದಿನಗಳ ಕಾಲ ನಗರದಲ್ಲಿ ನಡೆದಂತಹ ಚಿಂತನಾ ಮಂಥನ ಸಭೆ. ಚಿಂತನಾ ಮಂಥನ ಸಭೆ 2 ದಿನಗಳ ಕಾಲ ನಡೀತು. 2 ದಿನಗಳ ಕಾಲ ನಡೆದಿದ್ದು ಸಂಘಟನೆಗಿಂತಲೂ ಕೂಡ ಹೆಚ್ಚು ಚರ್ಚೆ ಆಗಿದ್ದು BJPಯ ಆಂತರಿಕ ಮಟ್ಟದಲ್ಲಿ ಇರುವಂತಹ ಈ ಬಣ ರಾಜಕೀಯದ ಬಗ್ಗೆ. ಯಾವತ್ತೂ ಇಲ್ಲದೇ ಇರುವಂತಹ ಬಣ ರಾಜಕೀಯಗಳು ಇವತ್ತು ಸೃಷ್ಟಿ ಆಗ್ತಾ ಇದ್ದಾವೆ. ಈ ಎಲ್ಲ ಬಣಗಳಲ್ಲಿ ಬ್ರೇಕ್ ಹಾಕಿ ಒಂದು BJPಯ ಬಣವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಸಮಾನ ಮನಸ್ಕರಿತ್ತು. ಹೀಗಾಗಿ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜ್ಯಕ್ಕೆ 2 ದಿನಗಳ ಕಾಲ ಬಂದಾಗ ಇದೇ ವಿಚಾರವನ್ನು ಸಭೆಯಲ್ಲಿ ಪದೇ ಪದೇ ಒತ್ತಿ ಹೇಳಿದರು. ರಾಜ್ಯ ಸರ್ಕಾರ ಹಲವು ಅಸ್ತ್ರಗಳನ್ನು ಕೊಡ್ತಾ ಇದೆ, ಆದರೆ ಆ ಅಸ್ತ್ರಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸೈನಿಕರೇ ಸರಿಯಾಗಿಲ್ಲ. BJPಯ ಅಧ್ಯಕ್ಷರು ಒಂದು ಪಕ್ಷವನ್ನು ಮುನ್ನಡೆಸಬೇಕಾಗುತ್ತೆ. ಅದೇ ರೀತಿ ವಿಪಕ್ಷ ನಾಯಕ ವಿಧಾನಸಭೆಯ ಒಳಗಡೆ ಆ ಪಕ್ಷವನ್ನು ಮುನ್ನಡೆಸಬೇಕಾಗುತ್ತೆ. ಅತ್ತ ವಿಧಾನಸಭೆಯಲ್ಲೂ ಆ ರಾಜ್ಯ ಸರಿಯಿಲ್ಲ, ಇತ್ತ ಪಕ್ಷದಲ್ಲಿರುವಂತಹ ರಾಜ್ಯಾಧ್ಯಕ್ಷನೂ ಕೂಡ ಸರಿಯಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಸಭೆಯಲ್ಲಿ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅಶೋಕ್ ಮತ್ತು ವಿಜೇಂದ್ರ ಅವರನ್ನು ಇಬ್ಬರನ್ನ ಕೂರಿಸ್ಕೊಂಡು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. BJPಯಲ್ಲಿ ಒಗ್ಗಟ್ಟಿರಬೇಕು. ನಿಮ್ಮಲ್ಲಿ ಒಡುಕಿದೆ, ಆ ಒಡುಕುಗಳನ್ನು ಬದಿಗೊತ್ತಿ, ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಅವೆಲ್ಲವಕ್ಕೂ ಕೂಡ ಗುಡ್ ಬೈ ಹೇಳಿ ನೀವೆಲ್ಲ ಒಂದಾಗಿ ಹೋಗಬೇಕು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆದ್ದು ಸರ್ಕಾರವನ್ನು ರಚನೆ ಮಾಡೋದು ಹೇಗೆ ಅನ್ನೋದಷ್ಟೇ ನಿಮ್ಮ ಮನದಲ್ಲಿ ಇರಬೇಕು, ನಿಮ್ಮ ಮನಸ್ಸಲ್ಲಿ ಇರಬೇಕು. ಇಷ್ಟು ಮಟ್ಟಿಗೆ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಹೋಗಿದ್ದಾರೆ. ಒಂದು ವೇಳೆ ಇದ್ಯಾವುದು ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ವಿಪಕ್ಷ ನಾಯಕ ಸ್ಥಾನವೂ ಹೋಗ್ಬೋದು, ಅದೇ ರೀತಿ ರಾಜ್ಯಾಧ್ಯಕ್ಷ ಸ್ಥಾನವೂ ಕೂಡ ಹೋಗ್ಬೋದು. ಇಡೀ ದೇಶಾದ್ಯಂತ BJP ಸಂಘಟನೆಯಲ್ಲಿ ಚುರುಕಾಗಿರಬೇಕಾದ್ರೆ ರಾಜ್ಯದಲ್ಲಿ BJP ಈ ಪರಿಸ್ಥಿತಿಯನ್ನು ಸಹಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಹೋಗಿದ್ದಾರೆ. BJP ಚಿಂತನ ಮಂಥನ ಸಭೆಯಲ್ಲಿ ಕಾಣಿಸಿಕೊಂಡ ಸಿದ್ದೇಶ್ವರ್ ಹರೀಶ್. ರೆಬಲ್ಸ್ ಸರಿ ಹೋಗದಿದ್ರೆ ಗೇಟ್ ಪಾಸ್ ಗ್ಯಾರಂಟಿ ಎಂದರು ಪ್ರಧಾನ್. ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ BJPಯಲ್ಲಿ ಬಣಗಳು ಇರುವಂಥದ್ದು ನಿಜ. ಅದರಲ್ಲೂ ರೆಬಲ್ಸ್ ಬಣ ವಿಜೇಂದ್ರ ಅವರ ವಿರುದ್ಧ ಪ್ರತಿದಿನವೂ ಕೂಡ ಮಾತಾಡ್ತಾ ಇದೆ. ಅದು ಸಿದ್ದೇಶ್ವರ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಹಿಂದೆ ಯತ್ನಾಳ್ ಅವರು ಗುರುತಿಸ್ಕೊಂಡಿದ್ರು, ಅರವಿಂದ್ ಲಿಂಬಾವಳಿ ಅವರು ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಅದೇ ರೀತಿ ಪ್ರತಾಪ್ ಸಿಂಹ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇಷ್ಟು ಜನರ ಪೈಕಿ ಮೊನ್ನೆ ಚಿಂತನ ಮಂಥನ ಸಭೆಗೆ ಅಂದರೆ ಹಾಲಿ ಶಾಸಕರು, ಮಾಜಿ ಶಾಸಕರನ್ನು ಕರೆದಿದ್ದಂತಹ BJPಯ ಚಿಂತನ ಮಂಥನ ಸಭೆಗೆ BP ಹರೀಶ್ ಹಾಗೂ ಸಿದ್ದೇಶ್ವರ್ ಅವರು ಹಾಜರಾಗಿದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಾಗಾದರೆ ರೆಬಲ್ಸಲ್ಲಿ 2 ಟೀಮ್ ಆದ್ವಾ ಅನ್ನುವಂಥ ಒಂದು ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ
ರೆಬಲ್ಸ್ ನಾಯಕರು ಇಲ್ಲಿ ಬಂದು ಇಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ರ ಅನ್ನುವಂತಹ ಒಂದು ಅನುಮಾನದ ಪ್ರಶ್ನೆಗಳು ಕೂಡ ಚರ್ಚೆಗಳು ಕೂಡ ಹುಟ್ಕೊಂಡಿದ್ದಾವೆ. ಅದೇನೇ ಇರಲಿ, ಚಿಂತನಾ ಮಂಥನ ಸಭೆಗೆ ಬಂದಿದ್ದಂತಹ ಇಬ್ಬರು ನಾಯಕರು ಕೂಡ BJP ಹೈಕಮಾಂಡ್ ಹೇಳಿದಂತಹ ಮಾತುಗಳಿಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಯಾಕಂತ ಹೇಳಿದ್ರೆ ರೆಬಲ್ಸ್ ಭಾಳಷ್ಟು ದಿನಗಳ ಕಾಲ ಇದೇ ಕೆಲಸವನ್ನು ಮುಂದುವರಿಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಇದು ರಮೇಶ್ ಜಾರಕಿಹೊಳಿಗೂ ಅನ್ವಯ ಆಗುತ್ತೆ, ಯತ್ನಾಳ್ಗೂ ಅನ್ವಯ ಆಗುತ್ತೆ. ಯತ್ನಾಳ್ ಅವರನ್ನು ಈಗಾಗಲೇ ಕಿಕ್ಔಟ್ ಮಾಡಿದ್ದೀವಿ. ಅದೇ ರೀತಿ ಇನ್ನು ಬೇರೆಯವರು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಯತ್ನಾಳ್ ಅವ್ರಿಗೆ ಯಾವ ಪರಿಸ್ಥಿತಿ ಆಯಿತೋ ಬೇರೆಯವ್ರಿಗೂ ಕೂಡ ಅದೇ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಮತ್ತೊಮ್ಮೆ ಚಿಂತನಾ ಮಂಥನ ಸಭೆಯಲ್ಲಿ ಹೇಳ್ಕಳಿಸಿದ್ದಾರೆ. ಇದನ್ನು ಕೇಳಿಸ್ಕೊಂಡು ಬಂದಿರುವಂತಹ ಸಿದ್ದೇಶ್ವರ್ ಮತ್ತು BP ಹರೀಶ್ ಇದನ್ನು ರೆಬಲ್ಸ್ ಟೀಮ್ ನಾಯಕರಾದಂತಹ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರಿಗೆ ರವಾನೆ ಮಾಡ್ತಾರಾ? ಇವರು ಮುಂದಿನ ದಿನಗಳಲ್ಲಿ BJP ವಿಜೇಂದ್ರ ಜೊತೆ ಹೆಜ್ಜೆ ಹಾಕ್ತಾರಾ? ಇಲ್ಲ ಅಂತ ಹೇಳಿದ್ರೆ ವಿಜೇಂದ್ರ ಅವರ ವಿರುದ್ಧ ಇರುವಂತಹ ಅಪಸ್ವರ ಮತ್ತು ಅಸಮಾಧಾನವನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಮೊನ್ನೆ ನಡೆದಂತಹ 2 ದಿನಗಳ ಕಾರ್ಯಾಗಾರದಲ್ಲಿ ಸರ್ಕಾರದ ವೈಫಲ್ಯಗಳ ಚರ್ಚೆ ಮಾಡೋದ್ರ ಜೊತೆಗೇ ರಾಜ್ಯದಲ್ಲಿ BJPಯ ಬೆಳವಣಿಗೆಗೂ ಕೂಡ ಸರಿಯಿಲ್ಲ. BJPಯ ನಾಯಕರ ನಡುವೆ ಹಲವು ಸಮಸ್ಯೆಗಳಿಂದಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಒಂದು ಕೆಲಸ ಆಗ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಧರ್ಮೇಂದ್ರ ಪ್ರಧಾನ್ ಅವರು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ರಾಜ್ಯ BJPಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜ್ಯಕ್ಕೆ ಆಗಮಿಸಿ ಅಶೋಕ್ ಮತ್ತು ವಿಜೇಂದ್ರ ಅವ್ರಿಗೆ ಈ ಟಾಸ್ಕನ್ನು ಕೊಟ್ಟೋಗಿದ್ರೆ ಇನ್ನು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸಂಘಟನೆ ಭಾಳಷ್ಟು ಆ್ಯಕ್ಟಿವ್ ಆಗ್ತಾ ಇದೆ. ದೆಹಲಿಯಲ್ಲಿ ಕುಮಾರಸ್ವಾಮಿ, ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಅದರ ಬಗ್ಗೆನೂ ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.